ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ವಿಶ್ವವಿಖ್ಯಾತ ಪುರಾಣ ಪ್ರಸಿದ್ಧ ಮೇಲುಕೋಟೆ ಕ್ಷೇತ್ರ ನಿಮಗೆಲ್ಲ ಗೊತ್ತೇ ಇದೆ. ಈ ಕ್ಷೇತ್ರಕ್ಕೆ ಬರೀ ರಾಜ್ಯವಲ್ಲದೆ ಹೊರ ರಾಜ್ಯದಿಂದಲೂ ಕೂಡ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಕ್ಷೇತ್ರ ಹೆಸರುವಾಸಿಯಾಗಿರುವಂಥದ್ದು. ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸ್ತಾರೆ. ಆದರೆ ಹೀಗೆ ಆಗಮಿಸುವಂಥ ಭಕ್ತರಿಗೆ ಬಹುದೊಡ್ಡ ಸಮಸ್ಯೆ ಒಂದು ಕಾಡ್ತಾ ಇತ್ತು. ಅದೇನಪ್ಪ ಅಂತಂದರೆ ಕೋತಿಗಳ ಉಪಟಳ. ಮೇಲುಕೋಟೆ ಕ್ಷೇತ್ರದಲ್ಲಿ ಸರಿಸುಮಾರು 1000ಕ್ಕೂ ಹೆಚ್ಚು ಕೋತಿಗಳು ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಈ ಕೋತಿಗಳು ಮೇಲುಕೋಟೆ ಕ್ಷೇತ್ರದಲ್ಲಿ ದಾಂಧಲೆಯನ್ನು ಮಾಡ್ಕೊಂಡು ಬಂದಿದ್ವು. ಇಲ್ಲಿಗೆ ಬರುವಂಥ ಭಕ್ತರಿಗೆ ಕೀಟಲೆಯನ್ನು ಮಾಡುವಂಥದ್ದು, ಭಕ್ತರ ಕೈಯಲ್ಲಿದ್ದಂಥ ವಸ್ತುಗಳನ್ನು ಕಸಿದುಕೊಂಡು ಹೋಗುವಂಥ ಕೆಲಸವನ್ನು ಮಾಡುವಂಥದ್ದು, ಜೊತೆಗೆ ಅವರು ತಂದಂಥ ಬ್ಯಾಗ್ ಆಗ್ಬೋದು, ಹಣ್ಣು ಹಂಪಲುಗಳನ್ನು ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಕೋತಿಗಳು ಮಾಡ್ತಾಯಿದ್ವು. ಹೀಗಾಗಿ ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತರು ಸಾಕಷ್ಟು ಕೋತಿಗಳ ಕಿರಿಕಿರಿಗೆ ಬೇಸತ್ತಿದ್ರು. ಇದ್ರ ಜೊತೆಗೆ ಒಂದೆರಡು ಪ್ರಕರಣಗಳು ಕೂಡ ದಾಳಿಯನ್ನು, ಅಂದರೆ ಕೋತಿಗಳು ಭಕ್ತರಿಗೆ ದಾಳಿಯನ್ನು ಮಾಡಿ ಗಾಯಗೊಳಿಸಿದ್ದಂಥ ನಿದರ್ಶನಗಳು ಕೂಡ ಸಾಕಷ್ಟಿತ್ತು. ಹೀಗಾಗಿ ಸಾಕಷ್ಟು ದೂರುಗಳು ಬಂದಿತ್ತು. ಅಂದರೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಭಕ್ತರು ದೂರನ್ನು ಕೊಟ್ಟಿದ್ದರು. ಅಂದರೆ ನಾವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಕೋತಿಗಳಿಂದ ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದೇವೆ, ಹೀಗಾಗಿ ಕೋತಿಯಿಂದ ನಮಗೆ ಮುಕ್ತಿ ಕೊಡಿ ಅನ್ನುವಂಥ ಒಂದು ದೂರನ್ನು ಕೊಟ್ಟಿದ್ದರು. ಇದರ ಜೊತೆಗೆ ಏನು ಮೇಲುಕೋಟೆ ಆಸುಪಾಸಿನಲ್ಲಿರ್ತಕ್ಕಂಥ ಗ್ರಾಮಗಳೇನಿದೆ, ಈ ಗ್ರಾಮಗಳಲ್ಲೂ ಕೂಡ ತೋಟಗಳಲ್ಲಿ ಕೋತಿಗಳು ದಾಂಧಲೆಯನ್ನು ಮಾಡ್ತಾಯಿದ್ವು, ಲಗ್ಗೆ ಇಡ್ತಿದ್ವು, ರೈತರು ಬೆಳೆದಂಥ ಬೆಳೆಗಳನ್ನು ನಾಶ ಮಾಡ್ತಾಯಿದ್ವು. ಹೀಗಾಗಿ ರೈತರುಗಳು ಕೂಡ ಮೇಲುಕೋಟೆ ಗ್ರಾಮ ಪಂಚಾಯಿತಿಗೆ ದೂರನ್ನು ಕೊಟ್ಟಿದ್ದರು, ಕೋತಿಗಳಿಂದ ನಮ್ಮ ಬೆಳೆಗಳನ್ನು ರಕ್ಷಿಸಿ ಅಂತ. ಸೊ ಇದಾದ ಬಳಿಕ ಮೇಲುಕೋಟೆ ಗ್ರಾಮ ಪಂಚಾಯಿತಿ ಜೊತೆಗೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಇವೆರಡೂ ಕೂಡ ಸಹಭಾಗಿತ್ವದಲ್ಲಿ ಈಗ ಕೋತಿಗಳನ್ನು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಕಳೆದ 2 ದಿನಗಳಿಂದ ಕೋತಿಗಳ ಸೆರೆ ಮೇಲುಕೋಟೆಯಲ್ಲಿ ನಡೀತಾ ಇರುವಂಥದ್ದು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು ಇಲ್ಲಿಯವರೆಗೂ 100ಕ್ಕೂ ಹೆಚ್ಚು ಕೋತಿಗಳನ್ನು ಬಂಧಿಸಿದ್ದಾರೆ. ಆ ಕೋತಿಗಳನ್ನು ಈಗಾಗಲೇ ಸೆರೆಯಾದಂಥ ಕೋತಿಗಳನ್ನು ಬಂಡೀಪುರದ ಅರಣ್ಯಕ್ಕೆ ಬಿಡುವ ಚಿಂತನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಕೋತಿಗಳನ್ನು ಹಿಂಸಿಸುವಂಥದ್ದಲ್ಲ, ಕೋತಿಗಳನ್ನು ಬದಲಿಗೆ ಕೋತಿಗಳನ್ನು ಹಿಡಿದು ರಕ್ಷಣೆ ಮಾಡಿ ಅವನ್ನು ಬಂಡೀಪುರ ಅರಣ್ಯಕ್ಕೆ ಬಿಡೋದಕ್ಕೆ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 1000ಕ್ಕೂ ಹೆಚ್ಚು ಕೋತಿ ಮೇಲುಕೋಟೆ ಕ್ಷೇತ್ರದಲ್ಲಿದೆ ಅಂತ ಈಗಾಗಲೇ ಅಂದಾಜು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಕೋತಿ ಹಿಡಿಯುವ ಶಿಕಾರಿಪುರದ ಜನರೇನಿದ್ದಾರೆ ಇವರನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿರುವಂಥದ್ದು. ಅವರು ಬೋನನ್ನು ಇರಿಸಿ ಆ ಬೋನಿನ ಒಳಗೆ ಆಹಾರಗಳನ್ನು ಇಟ್ಟು ಕೋತಿಗಳನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 10 ದಿನ ಈ ಒಂದು ಕೋತಿ ಹಿಡಿಯುವಂಥ ಕೆಲಸಕ್ಕೆ ಏನು ಮೇಲುಕೋಟೆ ದೇವಸ್ಥಾನ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಗ್ರಾಮ ಪಂಚಾಯಿತಿ ಏನಿದೆ, ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಏನು 10 ದಿನಗಳ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಕೋತಿಗಳನ್ನು ಸೆರೆ ಹಿಡಿದು ಬಂಡೀಪುರಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಥ ಕೋತಿಗಳನ್ನು ಕೂಡ ಆದಷ್ಟು ಬೇಗ ಹಿಡಿದು ಇಲ್ಲಿಂದ ಬಂಡೀಪುರಕ್ಕೆ ರವಾನಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಭಕ್ತರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಕಿರಿಕಿರಿ ಆಗ್ತಿತ್ತು. ಯೋಗ ನರಸಿಂಹ ಬೆಟ್ಟಕ್ಕೆ ಹತ್ತುವಂಥ ಸಂದರ್ಭದಲ್ಲಿ ಕೂಡ ಈಗಾಗಲೇ ಕೋತಿಗಳು ದಾಳಿ ಮಾಡಿ ಸಾಕಷ್ಟು ಭಕ್ತರಿಗೆ ಗಾಯಗಳಾಗಿತ್ತು. ಹೀಗಾಗಿ ಭಕ್ತರು ಕೂಡ ಎಲ್ಲೋ ಒಂದು ಕಡೆ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಹಾಗೆ ಮೇಲುಕೋಟೆಯ ಆಸುಪಾಸಿನಲ್ಲಿರ್ತಕ್ಕಂಥ ಗ್ರಾಮಗಳೇನಿದೆ, ಗ್ರಾಮದ ರೈತರುಗಳು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಬೆಳೆಗಳು ನಾಶ ಆಗ್ತಾಯಿತ್ತು. ಈಗ ಕೋತಿಗಳನ್ನು ಬಂಧಿಸುವ ಕೆಲಸಕ್ಕೆ ಏನು ಮುಂದಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಗ್ರಾಮ ಪಂಚಾಯಿತಿಯವರು, ನಿಜಕ್ಕೂ ಅವರಿಗೆ ಧನ್ಯವಾದವನ್ನು ತಿಳಿಸ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ರೈತರುಗಳು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಮೇಲುಕೋಟೆಯಲ್ಲಿ ಕೋತಿ ಹಿಡಿಯುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕೋತಿಗಳನ್ನು ಅರಣ್ಯಕ್ಕೆ ಬಿಡೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಇಲ್ಲಿನವರು ಮಾಡ್ಕೊಳ್ತಾ ಇರುವಂಥದ್ದು. ಮಂಡ್ಯದಿಂದ ಸುನೀಲ್ ಗೌಡ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.